여러분 안녕하십니까? ಎಲ್ಲರೂ ಕೂಡ ನಮಸ್ಕಾರ. 우리는 지난번에 이어서 창세기 6장에 있는 말씀을 ಇಂದಿನ 나누겠습니다. ಭಾಗದಲ್ಲಿ ಕೂಡ ಮುಂದುವರಿಸಿ ಮತ್ತೆ ಇನ್ನೊಮ್ಮೆ ಸಾರಿ ಆದಿಕಾಂಡ 6ನೇ ಅಧ್ಯಾಯ ಕುರಿತಾಗಿ ಮಾತಾಡೋಣ. 창세기 6장 14절 말씀에 보면은 ನಾವು ಆದಿಕಾಂಡ 6ನೇ ಅಧ್ಯಾಯ 14ನೇ ನೋಡುವುದಾದರೆ 너는 잣나무는 널 위해 방주를 짓되 그 안에 간들을 막고 역청으로 그 안팎에 칠하라. ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೊ ಅದರಲ್ಲಿ ತುಂಬಾ ಕೋಣೆಗಳು ಇರಬೇಕು ಒಳಕ್ಕೂ ಹೊರಕ್ಕೂ ರಾಳವನ್ನು ಹೆಚ್ಚು. 방주의 제도는 이러하니 장이 300규빗 강이 50규빗 코가 30규빗이며 ನೀನು ಅದನ್ನು ಮಾಡಬೇಕಾದ ವಿಧಾನ ಹೇಗೆಂದರೆ ಅದು 300 ಮೊಳ ಉದ್ದವು 50 ಮೊಳ ಅಗಲವು 30 ಮೊಳ ಎತ್ತರವು ಉಳ್ಳದಾಗಿರಬೇಕು. 거기 창을 내되 위에서도 한 규빗에 내고 그 문은 옆으로 내고 상중하 3층으로 할지니라. ಅದರ ಚಾವಣಿಯ ಕೆಳಗೆ ಸುತ್ತಲೂ 1 ಮೊಳ ಎತ್ತರದ ಬೆಳಕು ಕಂಡಿನ ಮಾಡಬೇಕು. ಪಕ್ಕದಲ್ಲಿ ಬಾಗಿಲು ನೆಡಬೇಕು. ನಾವೇ ಒಂದರ ಮೇಲೆ ಒಂದನ್ನಾಗಿ 3 ಅಂತಸ್ತುಗಳನ್ನು ಮಾಡಬೇಕು. 내가 홍수를 땅에 이렇게 물어 생명의 기시는 육체를 천하에 멸치는 땅에 있는 자가 다 죽으리라. ನಾನಂತೂ ಭೂಮಿ ಮೇಲೆ ಜಲಪ್ರಳಯ ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿ ಬಿಡುವೆನು. ಭೂಮಿಯಲ್ಲಿರುವ ಸಮಸ್ತ ಲಯವಾಗುವುದು. 여러분 우리가 이 성경을 읽어보면은 성경 예수 그리스도에 관한 이야기가 성경의 중심이 ಯಾವಾಗ 되어 ಬೈಬಲ್ 있습니다. ಓದುತ್ತೇವೋ ನಾವು ನೋಡುವಾಗ ಬೈಬಲ್ ಮಧ್ಯೆ ಒಂದು ಕೇಂದ್ರ ಯಾರಪ್ಪ ಅಂತ ಹೇಳಿದರೆ ದೇವರ ವಾಕ್ಯ ಯೇಸು ಕ್ರಿಸ್ತನಾಗಿರುತ್ತಾನೆ. 예수 그리스도가 가는 것은 모든 문제가 다 해결이 되지 않습니까? ಎಲ್ಲೆಲ್ಲ ಕೂಡ ಯೇಸು ಕ್ರಿಸ್ತನ ಹೋಗುತ್ತಾನೋ ಎಲ್ಲಾ ಸಮಸ್ಯೆಗಳೆಲ್ಲವೂ ಕೂಡ ಅಲ್ಲೇ ಕೊನೆ ಆಗುತ್ತದೆ. 우리가 마태, 마가, 누가요 사복음서를 보면은 예수님께서 계시는 데서 아무 문제가 ಯಾವಾಗ ಮತ್ತಾಯ 아니었습니다. ಮಾರ್ಕ ಲೂಕ ಯೋಹಾನ ನಾವು ಎಲ್ಲೆಲ್ಲಿ ಓದುತ್ತೇವೋ ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅಲ್ಲೆಲ್ಲವೂ ಕೂಡ ಯೇಸು ಇರುವಾಗ ಯಾವುದೇ ಸಮಸ್ಯೆ ಇರುವುದಿಲ್ಲ ಅಲ್ಲಿ. 어둠은 어둠이 될 수 없지요. ಮತ್ತೆ ಬೆಳಕಿನ ಮುಂದೆ ಆ ಒಂದು ಕತ್ತಲೆ ಇನ್ನೂ ಇರಲೇ ಇಲ್ಲ. 아무리 어둠이 짙어도 빛 앞에서는 어둠이 존재할 수가 없는 것입니다. ಅದು ಕತ್ತಲೆ ಎಷ್ಟು ಕತ್ತಲೆ ಆಗಿದ್ದರೂ ಕೂಡ ಅದು ಬೆಳಕಿನ ಮುಂದೆ ಬರುವುದಿಲ್ಲ. 쉽게 말 예수 그리스도는 빛이십니다. ಇನ್ನೊಂದು ಮಾತಿನ ಹೇಳಬೇಕಂದ್ರೆ ಯೇಸು ಆ ಬೆಳಕು. 예수는 빛이기 때문에 그 앞에 어떤 어둠도 어떤 문제도 문제가 될 수가 없다는 것입니다. ಯಾಕಂದ್ರೆ ಯೇಸು ಬೆಳಕಾಗಿರೋ ನಿಮಿತ್ತ ಆತನ ಮುಂದೆ ಎಂತ ಕತ್ತಲೆ ಇದ್ರೂ ಕೂಡ ಆ ಒಂದು ಕತ್ತಲೆ ಸಮಸ್ಯೆನೇ ಅಲ್ಲ. 밤새도록 고기를 잡았는데 한 마리도 잡지 ಪೇತ್ರನು 못했습니다. ಇಡೀ ರಾತ್ರಿಯಲ್ಲೂ ಕೂಡ ಮೀನುಗಳಿಗೆ ಪ್ರಯತ್ನ ಮಾಡಿದನು ಆದ್ರೆ ಒಂದು ಮೀನು ಕೂಡ ಸಿಗಲಿಲ್ಲ. 베드로 자신의 큰 문제로 부각이 됐습니다. ಹೌದು ಅದು ಪೇತ್ರನಿಗೆ ಅದು ದೊಡ್ಡ ಒಂದು ಸಮಸ್ಯೆ ಆಗಿರುತ್ತದೆ. 그러나 예수 그리스도가 계셨을 때 그게 무슨 문제가 됩니까? ಯಾವಾಗ ಯೇಸು ಕ್ರಿಸ್ತನು ಅಲ್ಲಿದ್ದನು ಏನು ಸಮಸ್ಯೆ ಅದು? 아무도 문제가 되지 않아. ಅದು ಸಮಸ್ಯೆನೇ ಆಗಿರಲಿಲ್ಲ ಏನಾಗಿದ್ದರೂ ಕೂಡ. 예수님이 타하신 그 배가 풍랑으로 막 뒤집혀질 듯이 심하게 ನೋಡುತ್ತಿದ್ದೇವೆ 요동했습니다. ಯಾವಾಗ ಯೇಸು ಸ್ವಾಮಿ ದೋಣಿಲಿ ಹೋಗುತ್ತಿದ್ದನು ಆ ಒಂದು ಸಮಯದಲ್ಲಿ ನಾವು ನೋಡುತ್ತೇವೆ ಬಿರುಗಳ ನಿಮಿತ್ತ ಕೆಳಗೆ ಮೇಲೆ ಆಯಿತು ಅಂತ. 큰 문제지요. ಅದು ದೊಡ್ಡ ಒಂದು ಸಮಸ್ಯೆ. 그러나 예수 그리스도와 함께는 그게 무슨 문제가 됐습니까? ಆದ್ರೆ ಯೇಸು ಕ್ರಿಸ್ತನೊಂದಿಗೆ ಇರುವಾಗ ಅದು ಯಾವ ಸಮಸ್ಯೆ ಯಾವುದು? 가나 혼인잔치 포도주가 모자랐습니다. ಕಾರಣ ಅವರು ಮದುವೆಯಲ್ಲಿ ಅವ್ರಿಗೂ ದ್ರಾಕ್ಷಾರಸ ಬೇಕಾಗಿತ್ತು. 역시 문제입니다. ಹೌದು ಅವ್ರಿಗೆಲ್ಲರಿಗೂ ಸಮಸ್ಯೆ ಆಗಿತ್ತು 그러나 ಅಲ್ಲಿ. 여러분 실제로 우리가 당면한 모든 문제는 그 자체가 문제가 아니고 예수가 없다는 자체가 문제입니다. ನಮ್ಮ ಜೀವಿತದಲ್ಲಿ ನಾವು ಎದುರಿಸುವಂತ ಎಲ್ಲಾ ಸಮಸ್ಯೆಗಳು ಅವು ಸಮಸ್ಯೆ ಅಲ್ಲ. ಯಾಕೆಂದ್ರೆ ಯೇಸು ನಮ್ಮಲ್ಲಿ ಇಲ್ಲ ಅದಕ್ಕೋಸ್ಕರ ಸಮಸ್ಯೆ ಅದು. 만일에 예수께서 거기 계시면 ಅಲ್ಲಿ ಯೇಸು ಇದ್ದರೆ 예수님이 해결할 수 없는 문제는 아무것도 없습니다. ಯೇಸು ಪರಿಹಾರ ಮಾಡುವಂತ ಸಮಸ್ಯೆ ಯಾವುದೂ ಕೂಡ ಇಲ್ಲ. 우리가 죄가 있다고 한들 예수 안에서 그 문제가 안 됩니다. ನೀನ್ ಪಾಪ ಮಾಡಿದ್ರು ಕೂಡ ನೀನ್ ಯೇಸು ಒಳಗಿದ್ರೆ ಅದು ಸಮಸ್ಯೆನೇ ಇಲ್ಲ. 얼마나 잘 아는 이야기입니까? 가나만 여자 가나만 잡혔습니다. ನಮ್ಮೆಲ್ಲ ಕೂಡ ಕತೆ ಗೊತ್ತು. ವ್ಯಭಿಚಾರಕ್ಕೆ ಸಿಕ್ಕಿ ಬಿದ್ದ ಸ್ತ್ರೀ ನಾವು ನೋಡುತ್ತೇವೆ ಅವರನ್ನು. 여자는 예수님을 만나기 전까지는 자기 죄를 자기가 담당해야 했습니다. ಇವಳು ಯೇಸು ಸ್ವಾಮಿ ಬಿಟ್ಟು ಮಾಡೋದಕ್ಕಿಂತ ಮುಂಚೆ ತನ್ನ ಪಾಪವನ್ನು ತಾನೇ ಹೊತ್ತುಕೊಳ್ಳಬೇಕಾಗಿತ್ತು. 예수 그리스도를 만난 뒤에 가나만 여자는 다시 그 죄를 자기가 담당해야 할 필요가 없었습니다. ಅದಾದ್ಮೇಲೆ ಈ ಸ್ತ್ರೀ ಯೇಸು ಸ್ವಾಮಿ ಭೇಟಿ ಬೇಡದಾದ ಮೇಲೆ ತನ್ನ ಒಂದು ಪಾಪ ಅವಳು ಇನ್ನೇನು 예수 그리스도께서 그 ಹೊತ್ತುಕೊಳ್ಳಬೇಕಾಗಿರಲಿಲ್ಲ. 여자의 모든 문제를 죽음을 저주를 ಯಾಕೆಂದ್ರೆ ಯೇಸು ಕ್ರಿಸ್ತನು ಬಂದು ಅವಳ ಒಂದು ಕತ್ತಲೆತನವನ್ನು ಎಲ್ಲ ಒಂದು ಶಾಪವನ್ನು ಆತನ ನಾಶನವನ್ನು ಆತನು ಹೊತ್ತುಕೊಂಡ. ಇದು ಹೇಳಬೇಕಾದ್ರೆ ಒಂದು ಮಾತು. 여러분 내 삶 속에서 굉장히 많은 문제를 가지고 나는 방황하고 허덕였습니다. ನನ್ನ ಜೀವಿತದಲ್ಲಿ ಕೂಡ ಅನೇಕ ಸಮಸ್ಯೆಗಳು ಮತ್ತೆ ನಾನು ಸುಮ್ಮನೆ ತಿರುಗುತ್ತಾ ಜೀವಿಸಿದ್ದೆ. 한 어떤 시점까지 그랬습니다. ಅವೆಲ್ಲವೂ ಕೂಡ ಒಂದು ಸಮಯಕ್ಕೆ ಮಾತ್ರ ಇತ್ತು. 내가 그 어떤 시점을 지날 때가 있었습니다. ಯಾವಾಗ ಒಂದು ಹಂತ ನಾನು ಬಿಟ್ಟು ಮುಂದೆ ಹೋದಾಗ ನಾನು 그 전에 교회를 다녔습니다. ನಾನು ಸಭೆಗೆ ಹೋಗುತ್ತಿದ್ದೆ. 그러나 예수 그리스도와 상관없는 전혀 상관없는 삶을 살았어요. ನಿಜವಾಗಿ ಕೂಡ ನಾನು ಜೀವಿಸಿದ ಯೇಸು ಕ್ರಿಸ್ತನ ಏನು ಮಾಡಿದ ಜೀವಿತ ನನಗೆ. 내가 예수님을 만났습니다. ಆದ್ರೆ ಒಂದು ದಿನ ನಾನು ಯೇಸುವನ್ನು ಭೇಟಿ ಮಾಡಿದೆ. 그리고 예수 그리스도의 은혜로 내 모든 죄에서 해방을 받았어요. ಯೇಸು ಕ್ರಿಸ್ತನ ಕೃಪೆಯಿಂದ ನಾನು ಎಲ್ಲಾ ಪಾಪದಿಂದ ಬಿಡುಗಡೆ ಹೊಂದಿಕೊಂಡೆ. 내 모든 죄가 사함을 받고 예수 그리스도가 내 안에 들어오셨습니다. ನನ್ನ ಪಾಪಗಳೆಲ್ಲ ಕೂಡ ಕ್ಷಮಿಸಲ್ಪಟ್ಟಿತು ಮತ್ತೆ ಯೇಸು ನನ್ನ
ನನ್ನಲ್ಲಿ ಪ್ರವೇಶ 그때부터 ಮಾಡಿದನು. 내가 무슨 문제를 만나든지 그게 내 문제가 되질 않았습니다. ಅಲ್ಲಿಂದ ಯಾವೆಲ್ಲ ಸಮಸ್ಯೆ ಎದುರಿಸಿದನೋ ಆ ಒಂದು ಸಮಸ್ಯೆಗಳು ನನ್ನದಾಗಿರಲಿಲ್ಲ. 그래서 성경은 예수님이 오시기 전 구약 시대부터 예수 그리스도에 대해서 계속해서 소개를 하고 ಅದೇ 있습니다. ರೀತಿ ಈಗ ನಾವು ನೋಡುತ್ತೇವೆ, ಯೇಸು ಬರೋದಕ್ಕಿಂತ ಮುಂಚೆ ಹಳೆಂಬಡಿಕೆ ನೋಡುವಾಗ ನಿರಂತರವಾಗಿ ಕೂಡ ಅದು ಯೇಸು ಕ್ರಿಸ್ತನನ್ನು ಕೂಡ ಪರಿಚಯಿಸುತ್ತಾ ಇದೆ. 방주에 관한 이야기를 하고 있지 않습니까? ಈಗ ನಾವೆಲ್ಲರೂ ಕೂಡ ನೋಹ ನಾವೇ ಕುರಿತು ಮಾತಾಡುತ್ತಿದ್ದೇವೆ. 오늘 이렇게 이 말씀에서 노아 방주의 이야기를 하는데는 잣나무 널 왜 방주를 만들어라 하고 말하고 있습니다. ಮತ್ತೆ ನಾವು ಇಲ್ಲಿ ನೋಡ್ತೇವೆ ನೋಹನ ನಾವೇ ಕುರಿತಾಗಿ ಮಾತಾಡುತ್ತಿದ್ದೇವೆ. ಹೇಗೆ ಆತನು ತುರಾಯಿ ಮರದಿಂದ ನಾವೇ ಮಾಡಿದನಂತ. 잔들을 막고 ಆ ಒಂದು ನಾವೆಲ್ಲ ಕೋಣೆಗಳಿರಬೇಕು. 역청으로 그 안팎에 칠하라. ಮತ್ತೆ ಹೊರಗೆ ಮತ್ತೆ ಒಳಗೆ ರಾಳವನ್ನು ಹಚ್ಚಬೇಕು. 물론 이것은 노아 홍수 당시에 있었던 방주의 제도를 그대로 이야기하고 ಇದು 있습니다. ಹೇಳುತ್ತಾ ಇದೆ ಹೇಗೆ ಒಂದು ನಾವೇನು ಮಾಡಬೇಕಂತ ವಿಧಾನ ಎಂಬುದಾಗಿ ತಿಳಿಸುತ್ತಾ ಇದೆ. 이 사실도 성경이 말하는 것은 예수 그리스도의 그림자로 이걸 지금 그려가고 있습니다. ಮತ್ತೆ ಇದು ಕೂಡ ಇದನ್ನು ನೋಡುವಾಗ ಕೂಡ ಬೈಬಲ್ ಅಲ್ಲಿ ಇದು ಕೂಡ ಯೇಸು ಕ್ರಿಸ್ತನ ನೆರಳು. 여러분 그 사람들이 죄로 말미암아 저주를 받아 비가 내려 사람들이 참 저주와 멸망을 받을 때 ಯಾವಾಗ ಜನರು ಕೂಡ ಪಾಪ ಮಾಡಿದ್ದರೋ ಆಗ ಮನುಷ್ಯರೆಲ್ಲರೂ ಕೂಡ ನೀರಿನಿಂದ ನಾಶ 방주 ಆಗಬೇಕಾಗಿತ್ತು. 밖에 있는 모든 사람은 멸망을 당했습니다. ಯಾರೆಲ್ಲರೂ ಕೂಡ ನಾವೇ ಹೊರಗಿದ್ದರೋ ಅವರು ಸತ್ತರು. 그러나 이런 방주 안에 있는 사람 한 사람도 멸망을 당치 ಆದ್ರೆ 않았습니다. ಯಾರೆಲ್ಲ ನಾವೇ ಒಳಗಿದ್ದರೋ ಜನರು ಒಬ್ಬರಾದ್ರೂ ಕೂಡ ಸಾಯಲಿಲ್ಲ. 예수 안에 우리가 뭐 거하고 있을 때 ಅದೇ ರೀತಿಯಾಗಿ ನಾವು ಯೇಸು ಒಳಗಿರುವಾಗ 여러분 그 예수 그리스도가 우리의 모든 문제 해결이 되어 주시기 때문에 ಯಾಕಂದ್ರೆ ಯೇಸು ಕ್ರಿಸ್ತನು ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಆತನೇ ಪರಿಹಾರ ಆಗುತ್ತಾನೆ. 우리의 문제가 있다면 그건 예수 밖에 있기 때문에 일어나는 문제지. ನಮಗೆ ಒಂದು ಸಮಸ್ಯೆ ಇದ್ರೆ ಏನಪ್ಪ ಸಮಸ್ಯೆ ಅಂದ್ರೆ ನಾವು ಯೇಸು ಕ್ರಿಸ್ತನ ಹೊರಗಿರೋದು ಅದೇ ಸಮಸ್ಯೆ. 그와 함께 있는 동안 그 어떤 것도 문제가 되어질 수가 없습니다. ಯಾವಾಗ ಯೇಸು ಕ್ರಿಸ್ತನೊಂದಿಗೆ ಒಂದಿರುತ್ತೇವೋ ಅದು ಯಾವುದೇ ಕೂಡ ನಮಗೆ ಸಮಸ್ಯೆ ಇರುವುದಿಲ್ಲ. 놀랍지 않습니까? ಇದು ಅದ್ಭುತವಾಗಿಲ್ಲವಾ? 자 이제 이 방주에 대해서 성경은 이야기하기를 역청으로 안팎을 칠해라 하고 말하고 있습니다. ಬೈಬಲ್ ನಾವಿದು ಕುರಿತಾಗಿ ಮಾತಾಡುತ್ತಾ ಇದೆ, ಹೊರಗೆ ಮತ್ತೆ ಒಳಗೆ ರಾಳವನ್ನು ಹಚ್ಚಬೇಕು ಅಂತ. 여러분 역청은 여러분 여러분 잘 알지요? 그 이제 아스팔트 피치 종류지요. ಇದು ರಾಳ ಡಾಂಬರ್ ಟಾರ್ ತರ ಅಲ್ವಾ? 그래서 지금 방주를 이렇게 만들 때 배 나무를 이었기 때문에 가운데 틈이 생길 수가 있습니다. ಯಾವಾಗ ಎರಡು ಕಟ್ಟೆಗೆ ನಡೆಯುತ್ತಾರೋ ಮಧ್ಯದಲ್ಲಿ ಸಂದು ಇರುತ್ತದೆ. 아무리 틈을 정교하게 해도 거기 틈이 생기는데 그 사이에 역청을 ಎಷ್ಟೇ ಕೂಡ ಅದನ್ನು ಕೂಡ ಜೋಡಿಸಿದ್ರು ಕೂಡ ಒಂದು ಸಂದಿ ಮುಚ್ಚುವುದಿಲ್ಲ. ಅದಕ್ಕೋಸ್ಕರ ನಾವು ಅದರಲ್ಲಿ ರಾಳವನ್ನು 역청으로 ಹಚ್ಚುತ್ತೇವಲ್ವಾ? 방주의 바깥 부분을 칠할 뿐 아니라 안쪽에도 전부 칠하라고 돼 있어요. ಆದ್ರೆ ಹೊರಗಿನ ಭಾಗ ಅಷ್ಟೇ ಅಲ್ಲ ರಾಳ ಹಚ್ಚಬೇಕಾಗಿರೋದು, ಒಳಗೆ ಭಾಗ ಕೂಡ ಹಚ್ಚಬೇಕು ಅಂತ ಹೇಳುತ್ತದೆ. 역청으로 안팎에 칠을 해라. ಎಲ್ಲೆಳುತ್ತೆ ರಾಳ ಹೊರಗೆ ಮತ್ತೆ ಒಳಗೆ ಕೂಡ ಹಚ್ಚಬೇಕು 뭘 ಅಂತ. 우리에게 설명하고 있습니까? ಇದು ನಮಗೇನು ವಿವರಿಸುತ್ತಾ ಇದೆ? 여러분 우리는 하나님과 우리 사이에 가로막는 건 죄라고 생각을 하는데 ನಾವು ಆಲೋಚನೆ ಮಾಡುತ್ತೇವೆ ಪಾಪ ಅನ್ನೋದು ದೇವರು ಮತ್ತೆ ನಮ್ಮ ಮಧ್ಯದಲ್ಲಿ ಕೂಡ ಅದು 이제 ನಮ್ಮನ್ನು 만일에 ತಡೆಗಟ್ಟುತ್ತಾ ಇದೆ ಅಂತ. 여러분 이제 하나님은 그 아들 예수님 보내서 우리를 죄에서 구원하셔야 했습니다. ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು ನಮ್ಮನ್ನು ಪಾಪದಿಂದ ಬಿಡಿಸಿ 그 ಕಾಯುವುದಕ್ಕೋಸ್ಕರ. 하나님은 그 아들 예수님을 보내서 십자가에 못 박혀 죽으시게 했죠. ದೇವರು ತನ್ನ ಮಗನ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟನು ಮತ್ತೆ ಶಿಲುಬೆಯಲ್ಲಿ ಆತ 십자가에 못 ಸತ್ತನು. 박혀 우리의 모든 죄를 해결하는 일을 하셨습니다. ಆತನು ಶಿಲುಬೆಯಲ್ಲಿ ನಮ್ಮ ಪಾಪಗಳೆಲ್ಲವೂ ಕೂಡ ಮುಗಿಸಿದನು. ಅಲ್ಲೇ 하나님은 우리의 죄를 해결한다고 해서 모든 문제가 다 되는 건 아닙니다. ಅದರರ್ಥ ಯಾವಾಗ ದೇವರೆಲ್ಲ ಪಾಪದ ಕುರಿತಾಗಿ ಕಾಳಜಿ ವಹಿಸಿಕೊಂಡು 무슨 ಎಲ್ಲವೂ ಕೂಡ ಆತನ 이야기냐면 ವಹಿಸಿಕೊಂಡ. 우리가 하나님 우리 죄를 다 사했다고 할지라도 ಯಾವಾಗೆಲ್ಲ ನಮ್ಮ ಪಾಪಗಳು ಕೂಡ ದೇವರು ಕ್ಷಮಿಸಿದ್ದರೂ ಕೂಡ 만일에 우리 마음이 그 죄에서 벗어나지 아니하면 ಆದ್ರೆ ನಮ್ಮ ಹೃದಯ ಪಾಪಗಳಿಂದ ಬಿಡುಗಡೆ ಇಲ್ಲ ಅಂತ ಹೇಳಿದರೆ 실제 우리는 죄를 다 해결했지만 우리 마음은 그 죄에서 벗어나지는 못하고 여전히 죄 속에 머물러 있는 거죠. ನಿಜವಾಗಿ ಕೂಡ ನಮ್ಮ ಹೃದಯದಲ್ಲಿ ನಾವು ಹೊರಗಿನವರಿಗೆಲ್ಲ ಕೂಡ ಪಾಪದ ಬಿಡುಗೊಂಡಿದ್ದರೂ ನಮ್ಮ ಹೃದಯ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳಿ ಅಂತ ಹೇಳಿದರೆ 하나님께서는 우리의 죄를 해결하기도 해야 하지만 ಅದಕ್ಕೋಸ್ಕರ ದೇವರು ನಮ್ಮ ಪಾಪದ ಕಾಳಜಿ ಅಷ್ಟೇ ಮಾತ್ರ ವಹಿಸಿಕೊಳ್ಳಲಿಲ್ಲ. 그다음에 우리 마음을 죄에서 해방시켜줘야 ಮತ್ತೆ 하는 ಆತನು 거예요. ಕೂಡ ಹೃದಯದಿಂದ ನಮ್ಮ ಹೃದಯದಲ್ಲಿ ಕೂಡ ಆತನು ಬಿಡುಗಡೆ 쉽게 ಮಾಡಬೇಕಾಗಿತ್ತು. 말해서 우리가 어떤 빚으로 죄를 비유한다면 ಏನಾದ್ರೂ ಕೂಡ ನಿನ್ನ ಪಾಪವನ್ನು ಒಂದು ಸಾಲಕ್ಕೆ ಹೋಲಿಸಿ 우리 ನೋಡುವುದಾದರೆ 빚이 다 갚아졌다고 하지만 ನಿನ್ನ ಎಲ್ಲಾ ಸಾಲವು ಕೂಡ ಕಟ್ಟಲ್ಪಟ್ಟಿದೆ. 내가 그 빚이 갚아준 줄 알지 못하고 깨닫지 못하면 ನಿನಗೆ ತಿಳಿದುಕೊಳ್ಳಿ ಅಂತ ಹೇಳಿದ್ರೆ ನೀನು ಅರ್ಥ ಮಾಡಿಕೊಳ್ಳಿ ಅಂದ್ರೆ ನನ್ನ ಎಲ್ಲಾ ಸಾಲ ಕಟ್ಟಲ್ಪಟ್ಟಿದೆ 제 ಅಂತ. 빚은 다 해결이 되지만은 ನಿಜವಾ ಒಂದು ಸಾಲ ಎಲ್ಲ ಕಟ್ಟಲ್ಪಟ್ಟಿದ್ದರೂ 내 ಕೂಡ 마음은 여전히 빚에
매여 있을 수밖에 없다는 것입니다. ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಒಂದು ಹೃದಯ ಇನ್ನೂ ಆ ಒಂದು ಸಾಲಕ್ಕೆ ಸಿಕ್ಕಾಕೊಂಡಿರುತ್ತದೆ. 때문에 실제로 하나님은 하나님과 우리 사이의 그 죄의 관계를 해결하기, 우리 죄를 해결해야 할 필요가 있지만 ನಿಜವೂ ಕೂಡ ದೇವರು ನೋಡಬೇಕಾದ್ರೆ ನಿಜದಲ್ಲಿ ನಮ್ಮ ಮತ್ತೆ ದೇವರ ಮಧ್ಯದಲ್ಲಿ ದೇವರು ಪಾಪದ ಒಂದು 실제 ಕಾಳಜಿ 우리 ವಹಿಸಬೇಕಾಗಿತ್ತು. 마음도 죄에서 벗어나게 해야 할 필요가 있습니다. ಮತ್ತೆ ಆತನು ಕೂಡ ನಮ್ಮ ಹೃದಯಗಳನ್ನು ಪಾಪದ ಬಿಡುಗಡೆ ಮಾಡಬೇಕಾಗಿತ್ತು. 여러분 우리가 성경을 읽어보면은 히브리서 9장에 이런 말씀이 있습니다. ಯಾವಾಗ ನಾವು ಬೈಬಲ್ ಓದುತ್ತೇವೆ ಇಬ್ರಿಯ 9ನೇದಲ್ಲಿ ಈ ರೀತಿಯಾಗಿ ಹೇಳುತ್ತದೆ. 9장 11절부터 그리스도께서 장래 좋은 일에 대해 제사장으로 왔다고. ಇಲ್ಲಿ ಹೇಳುತ್ತದೆ ಇಬ್ರಿಯ 9ನೇ ಅಧ್ಯಾಯ 11ನೇ ವರ್ಷದಲ್ಲಿ ಯೇಸು ಕ್ರಿಸ್ತನು ದೊರಕಿರುವ ಮೇಲುಗಳ ಛಾಯೆ ಅಂತಾನು ಬರೆಯಲ್ಪಟ್ಟಿದೆ. ಆತನು ಮಹಾಯಾಜಕ 이 ನಮಗೋಸ್ಕರ 땅에 ಬಂದನು ಅಂತ. 있는 손으로 만든 성소에 들어가지 않았다고. ಆತನಲ್ಲಿ ಎಲ್ಲೂ ಕೂಡ ಬರೆಯಲ್ಪಟ್ಟಿದೆ ಆತನು ಈ ಒಂದು ಸೃಷ್ಟಿಗೆ ಸಂಬಂಧಪಡುವಂತ ಆ ಒಂದು ದೇವರ ಗುಡಾರಕ್ಕೆ ಪ್ರವೇಶ ಮಾಡಲಿಲ್ಲ ಅಂತ. 하늘에 있는 성전에 들어갔다고. ಆತನು ಪರಲೋಕಕ್ಕೆ ಒಂದು ಸಂಬಂಧಪಟ್ಟಂತ ಒಂದು ಪರಲೋಕದಲ್ಲಿರುವಂತ ದೇವರ ಗುಡಾರಕ್ಕೆ ಪ್ರವೇಶ ಮಾಡಿದನು. 산에 올라가 있을 때 하나님은 하늘나라에 있는 성전을 모세에게 보여줬어요. ಯಾವಾಗ ಮೋಶೆ ಸೀನಾಯಿ ಬೆಟ್ಟದಲ್ಲಿದ್ದನೋ ದೇವರು ಮೋಶೆಗೆ ಪರಲೋಕದಲ್ಲಿರುವಂತ ದೇವದರ್ಶನ ಗುಡಾರವನ್ನು 그리고 그 사도 ತೋರಿಸಿಕೊಟ್ಟನು. 요한이 밤모섬에서 하늘나라에 있는 성전을 보았다고 ಮತ್ತೆ ಗೊತ್ತ 말합니다. ಅಪೊಸ್ತಲನಾದ ಒಂದು ಯೋಹಾನನು ಕೂಡ ಆತನು ಪರಲೋಕದಲ್ಲಿರುವಂತ ದೇವದರ್ಶನವನ್ನು ನೋಡಿದನು. 땅에 있는 ಆತನು 그 성전이나 성막들은 하늘나라에 있는 성전의 모형으로 이 땅에 ದೇವಾಲಯವಾಗಲಿ 만들었어요. ಮತ್ತೆ ದೇವದರ್ಶನವಾಗಲಿ ಯಾವೆಲ್ಲವೂ ಕೂಡ ಭೂಮಿ ಮೇಲೆ ಇದ್ದವು ಅವೆಲ್ಲವೂ ಕೂಡ ಪರಲೋಕದಲ್ಲಿರುವಂತಹ ಸ್ವರೂಪದ ಹಾಗೆ 예수 ಇಲ್ಲಿ ಕೂಡ 그리스도가 ಮಾಡಲ್ಪಟ್ಟಿತು. 십자가에 못 박혀 죽으실 때 이 땅에 있는 성전에다가 자기 자신을 피를 뿌리지 않으셨습니다. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತನು ಆತನ ರಕ್ತವನ್ನು ತೆಗೆದುಕೊಂಡು ಹೋಗಿ ಭೂಮಿ ಮೇಲೆ ಆತ ಸುರಿಯಲಿಲ್ಲ. 실제로 우리의 죄를 속하는 건 땅에 있는 성전이 아니라 하늘나라에 있는 성전인 ನಮ್ಮ 것입니다. ಪಾಪಗಳನ್ನು ಕ್ಷಮಿಸುವುದು ಈ ಭೂಮಿ ಮೇಲೆ ಇರುವಂತಹ ದೇವದರ್ಶನದ ಮೇಲೆ ಅಲ್ಲ, ಆತನು ಪರಲೋಕದಲ್ಲಿರುವಂತಹ ದೇವದರ್ಶನದ 그리스도께서 장래 좋은 일에 대제사장이 되어서 ಅಲ್ಲಿ ಹೇಳುತ್ತದೆ ಮತ್ತೆ ಯೇಸು ಕ್ರಿಸ್ತನು ನಮಗೆ ದೊರಕಿರುವ ಮೇಲುಗಳ ಛಾಯೆ ಆತನು ಮಹಾಯಾಜಕನು 손으로 ಅಂತ. 만들지 아니한 이 창조에 속하지 아니한 더 크고 온전한 성막에 들어갔다고 ಅಲ್ಲಿ 얘기합니다. ಹೇಳಲ್ಪಟ್ಟಿದೆ ಆತನು ಕೈಯಿಂದ ಕಟ್ಟಲ್ಪಡದಂತ ಸೃಷ್ಟಿಗೆ ಸಂಬಂಧಪಡದಂತ ಪರಲೋಕದಲ್ಲಿರುವಂತ ಆ ಒಂದು ದೇವದರ್ಶನಕ್ಕೆ ಪ್ರವೇಶ ಮಾಡಿದನು ಅಂತ. 그래서 염소와 송아지 피로 안 하고 자기 피로 영원한 속죄를 ಅಲ್ಲಿ 이루었다고 ಹೇಳುತ್ತದೆ 기록했어요. ಕುರಿಗಳ ರಕ್ತ ಅಲ್ಲದೆ ಹೋರಿಗಳ ರಕ್ತ ಅಲ್ಲದೆ ಸ್ವಂತ ರಕ್ತವನ್ನು ತೆಗೆದುಕೊಂಡು ಹೋಗಿ ನಮಗೋಸ್ಕರ ನಿತ್ಯ ವಿಮೋಚನೆ 이 ಸಂಪಾದಿಸಿಕೊಳ್ಳಬಹುದಾಗಿ ಬರೆಯಲ್ಪಟ್ಟಿದೆ. 땅에서는 그 하늘에 있는 성전의 그 모형을 따라서 성전을 짓고 거기서 염소나 ಇಲ್ಲಿ 송아지나 ಭೂಮಿಯಲ್ಲಿ 어린 ನೋಡುವಾಗ 양의 ಅವರು 피로서 죄를 ಪರಲೋಕದಲ್ಲಿರುವಂತಹ ಒಂದು 사했어요. ದೇವರ ಗುಡಾರದ ಸ್ವರೂಪದ ಹಾಗೆ ಭೂಮಿಯಲ್ಲಿ ಮಾಡುತ್ತಿದ್ದರು. ಅದಕ್ಕೋಸ್ಕರ ಪಾಪಗಳು ಕ್ಷಮಿಸಬೇಕಂತಾರೆ, ಕ್ಷಮಿಸಲ್ಪಡಬೇಕಂತ ಹೇಳಿದ್ರು ಹೋರಿಯಲ್ಲಾಗಲಿ ಕುರಿಯಲ್ಲಾಗಲಿ ಅದರ ಮೂಲಕ 하늘에는 모형이 ಕ್ಷಮಿಸಲ್ಪಡುತ್ತಿದ್ದುವಾಗ. 아닌 하늘나라에 있는 성전에 ಆದ್ರೆ ಯೇಸು 올라갔어요. ಕ್ರಿಸ್ತನು ಭೂಮಿಯಲ್ಲಿರುವಂತಹ ಒಂದು ಸ್ವರೂಪದ ಮೇಲೆ ಹೋಗಲಿಲ್ಲ, ಆತನು ಪರಲೋಕದಲ್ಲಿರುವಂತಹ ದೇವದರ್ಶನಕ್ಕೆ ಪ್ರವೇಶ 그래서 ಮಾಡಿದನು. 그 양이나 염소의 피가 아닌 십자가에 흘린 우리 주 예수님 당신의 피를 하늘나라에 있는 지성소 안에 있는 속죄소에다 뿌렸다. ಆತನು ಹೋರಿ ರಕ್ತವಲ್ಲದೆ ಕುರಿ ರಕ್ತವಲ್ಲದೆ ತನ್ನ ರಕ್ತವನ್ನೇ ತೆಗೆದುಕೊಂಡು ಹೋಗಿ ಆತನು ಪರಲೋಕದಲ್ಲಿರುವಂತಹ ದೇವದರ್ಶನಗಳ ಮೇಲೆ ಹೋಗಿ ರಕ್ತವನ್ನು ಚೆಲ್ಲಿದನು ಅಲ್ಲೇ. 그래서 예수님은 그 피를 하늘나라에 있는 그 성막에 가서 성소의 하늘나라의 성전에 들어가서 거기 있는 그 속죄소 위에 피를 뿌림으로 우리의 ದೇವದರ್ಶನ 죄를 ಮೂಲಕ 영원히 ಪ್ರವೇಶ ಮಾಡುವಾಗೆ 사했다. ಆತನು ಪರಲೋಕಕ್ಕೆ ಹೋಗಿ ಆತನು ಕೃಪಾಸನದ ಮೇಲೆ ರಕ್ತವನ್ನು ಸುರಿಸಿ ಆತನು ನಮಗೋಸ್ಕರ ಅಲ್ಲಿ ಆತನ ರಕ್ತ ಸುರಿಸಿದ ನಿಮಿತ್ತ ನಮಗೋಸ್ಕರ ಆತನು ಪಾಪಗಳನ್ನು 문제는 ನಿತ್ಯವಾಗಿ 예수 ಕ್ಷಮಿಸಿದನು. 그리스도께서 하늘에 있는 성전에서 피를 흘리고 못 박혀 죽으셨. 그 ಸಮಸ್ಯೆ 피를 ಏನಂತ ಹೇಳಿದ್ರೆ ಯೇಸು 뿌리셨는데 ಕ್ರಿಸ್ತನು ಪರಲೋಕದಲ್ಲಿರುವಂತಹ ದೇವದರ್ಶನಕ್ಕೆ ಪ್ರವೇಶ ಮಾಡಿ ಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡಿ ಆತನು ಎಲ್ಲಾ ರಕ್ತವನ್ನು ತನ್ನ ರಕ್ತವನ್ನು ಅಲ್ಲೇ 하늘나라의 ಸುರಿಸಿದನು. 성전에 피를 흘리고 그 피를 속죄소에 뿌린 것은 ನೋಡುವಾಗ 영원한 ಯೇಸು ಕ್ರಿಸ್ತನು 속죄를 ಪರಲೋಕಕ್ಕೆ 위해서 ಹೋಗಿ 그랬어요. ಆತನು ಕೃಪಾಸನದ ಮೇಲೆ ಆತನು ಆ ಒಂದು ಯಜ್ಞವೇದಿ ಮೇಲೆ ರಕ್ತವನ್ನು ಚೆಲ್ಲಿದ ನಿಮಿತ್ತ ಅದೇನಕ್ಕೆ ಅಂತ ಹೇಳಿದ್ರೆ ನಮ್ಮ ನಿತ್ಯ 이 ಮುಚ್ಚಿಗೋಸ್ಕರ ಆತನು 땅에는 영원한 ಸುರಿಸಿದನು. 것이 없습니다. ಭೂಮಿ ಮೇಲೆ ಯಾವುದು ಕೂಡ ನಿತ್ಯವಾಗಿ ಇಲ್ಲ. 영원한 것은 영원한 하늘나라에 존재하는 ನಿತ್ಯ ಒಂದು 것입니다. ಸಂಗತಿಗಳೆಲ್ಲವೂ ಕೂಡ ನಿತ್ಯ ರಾಜ್ಯದಲ್ಲಿ ಮಾತ್ರ ಇರುತ್ತದೆ ಅಷ್ಟೇ. 예수님은 영원한 속죄로 영원한 그 하늘나라에 가서 당신의 피를 ಯೇಸು 뿌려서 ಕ್ರಿಸ್ತನು ತನ್ನ ಒಂದು 우리 영원한 ರಕ್ತವನ್ನು 죄를 ಆತನು ನಿತ್ಯ 속하시는 ರಾಜ್ಯದಲ್ಲಿ ಕೂಡ ಸುರಿಸಿದನು. ಆತನು ನಿತ್ಯ ಒಂದು ಆತನು ದೇವರ ಯಜ್ಞವೇದಿ ಮೇಲೆ ಚೆಲ್ಲಿದನು. ಅದಕ್ಕೋಸ್ಕರ ಆತನ 근데 ನಮ್ಮ ಪಾಪಗಳು 문제는 ನಿತ್ಯವಾಗಿ 이제 ಆತನು ಕ್ಷಮಿಸಿದನು. 우리의 죄가 하늘나라에서 예수님 피를 뿌림으로
완벽하게 씻어진 것은 ಸಮಸ್ಯೆ ಅಂತ ಹೇಳಿದ್ರೆ ಆತನು ನಿಜವಾಗಿ ಕೂಡ ಖಂಡಿತವಾಗಿ ಖಚಿತವಾಗಿ ನಮ್ಮ ಎಲ್ಲಾ ಪಾಪಗಳನ್ನು ತೊಳೆದನು. ಆತನು ಪರಲೋಕದಲ್ಲಿ ಆತನು ರಕ್ತ ಸುರಿಸಿದ ನಿಮಿತ್ತ. 문제는 뭐냐면은 ಆದ್ರೆ ಸಮಸ್ಯೆ ಏನೆಂದರೆ 우리가 그 죄가 씻어졌는지 안 그걸 어떻게 ಮತ್ತೆ 아느냐는 ನಮ್ಗೆ ಹೇಗೆ ಗೊತ್ತಾಗುತ್ತೆ ಪರಲೋಕದಲ್ಲಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಇಲ್ಲ ಅಂತ. 하늘나라에 올라가 보신 적이 없습니다. ಯಾವತ್ತಾದ್ರೂ ಕೂಡ ಪರಲೋಕಕ್ಕೆ ಹೋಗಿದ್ದೀರಾ ನೀವು? 우리 하늘나라 성전을 본 적이 ನಾವು 없습니다. ಪರಲೋಕದಲ್ಲಿರುವಂತ ದೇವದರ್ಶನ ಕೂಡ ಯಾವತ್ತೂ ಕೂಡ 우리 ನೋಡಿಲ್ಲ. 하늘나라 성전 예수님 피를 뿌린 걸 본 적이 ನಾವು 없습니다. ಯಾವತ್ತೂ ಕೂಡ ನೋಡಿಲ್ಲ ಯೇಸು ಕ್ರಿಸ್ತನು ಪರಲೋಕದಲ್ಲಿ ರಕ್ತವನ್ನು ಸುರಿಸಿರೋದು. 실제로 우리 죄가 씻어졌는지 씻어지지 않았는지 그걸 알 수가 없습니다. ಅದಕ್ಕೋಸ್ಕರ ನಿಜದಲ್ಲಿ ಹೇಳುವುದಿಲ್ಲ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿದೋ ಇಲ್ಲವೋ ಅಂತ. 여러분 우리는 죄가 씻어져야 하기도 하지만 죄가 씻어진 줄 알아야 우리 마음이 죄에서 벗어난다는 거죠. ನಮ್ಮ ಪಾಪಗಳು ತೊಳೆಯಲ್ಪಟ್ಟಿದೆ ಹೇಳಿದ್ರೆ ನಮ್ಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಗೊತ್ತಾಗುವಾಗ ನಾವು ಪಾಪದ ಬಿಡುಗಡೆ ಹೊಂದಿಕೊಳ್ಳುತ್ತೇವೆ. 여러분 아무리 하늘나라 성전에서 예수님이 피를 흘리고 죽으셔서 우리 모든 죄를 사했다고 합시다. ಯೇಸು ಶಿಲುಬೆಯಲ್ಲಿ ಸತ್ತು ಆತನು ಪರಲೋಕಕ್ಕೆ ಹೋಗಿ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನೆಲ್ಲವೂ ಕೂಡ ಕ್ಷಮಿಸಿದನು. 여러분 그러나 우리가 하늘나라 성 예수님 피 흘리고 죽은 사실을 깨닫지 못하면 우리 죄가 사해진 줄 ಆದ್ರೆ ನಾವು 어떻게 ತಿಳಿದುಕೊಳ್ಳಿ ಅಂತ 알 ಹೇಳಿದ್ರೆ 것입니까? ಯೇಸು ಕ್ರಿಸ್ತ ನಮ್ಮ ಪಾಪಗಳನ್ನು ಕ್ಷಮಿಸಿದಕ್ಕೋಸ್ಕರ ಆತನು ಎಲ್ಲ ರಕ್ತವನ್ನು ಸುರಿಸಿದ್ದಾನೆ ಪರಲೋಕದಲ್ಲಿ ಅಂತ ಅದನ್ನು ನಾವು ತಿಳಿದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಹೇಗೆ ತಾನೇ ನಮ್ಮ 그렇기 ಪಾಪಗಳೆಲ್ಲ 때문에 ಕೂಡ 우리 죄가 ಕ್ಷಮಿಸಲ್ಪಡುತ್ತದೆ. 씻는지 정확히 모를 때에 우리 죄는 실제로는 씻어졌지만 우리 마음은 죄악된 마음 안에 ನಿಜವಾಗ್ಲೂ 머무를 ಕೂಡ ನಮ್ಮ 수밖에 ಪಾಪಗಳು 없다는 거죠. ಕ್ಷಮಿಸಲ್ಪಟ್ಟಿವೆ ಅಂತ ಖಚಿತವಾಗಿ ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ನಾವು ಕೂಡ ಆ ಪಾಪ ಕ್ಷಮಾಪಣೆ ಆಗಿದ್ರು ಕೂಡ ನಮ್ಗೆ ತಿಳಿದುಕೊಳ್ಳಿಲ್ಲ ಅಂತ ಹೇಳಿದರೆ ನಾವು ಅದರಲ್ಲಿ 하나님은 ನಾವು 그 ಇನ್ನೂ 일을 위해서 ದುಷ್ಟತನದಲ್ಲಿ 한 가지 ಬಿದ್ದಿರುತ್ತೇವೆ. 특별한 일을 ಈ 행하셨습니다. ಒಂದು ಕೆಲಸಕ್ಕಾಗಿ ದೇವರು ಒಂದು ವಿಶೇಷದ ಒಂದು ಸಂಗತಿಯನ್ನು ಮಾಡಿದರು. 여러분 그것은 우리의 죄를 속하기 위해서가 아니고 ಇದು ನಮ್ಮ ಪಾಪಗಳನ್ನು ವಿಮೋಚನೆ ಮಾಡಲಿಕ್ಕಲ್ಲ. 우리 죄가 속해진 걸 우리에게 깨우쳐 주기 위해서 하나님은 한 일을 하셔야만 했습니다. ದೇವರು ಒಂದು ಕೆಲಸ ಮಾಡಬೇಕಾಗಿತ್ತು ನಮ್ಮ ಪಾಪವನ್ನು ತಿಳಿದುಕೊಳ್ಳುವಂತೆ ನಾವು. 여러분 우리 죄를 속하는 그 문제는 예수님이 십자가에 못 박혀 죽으심으로 충분하기 때문에 예수님 죽으시면 다른 뭘 해야 할 필요가 ಸಮಸ್ಯೆ ಏನಂತೆ ನಮ್ಮ 없었습니다. ಪಾಪಗಳಿಗೋಸ್ಕರ ಯೇಸು ಕ್ರಿಸ್ತನು ಕ್ಷಮಿಸಿದ್ದು ಮತ್ತೆ ಆತನು ಕೂಡ ರಕ್ತವನ್ನು ಸುರಿಸಿದ್ದು ಅದೇ ನಮ್ಮ ಒಂದು ಪಾಪಗಳಿಗೆ ಸಾಕು 그러나 ಅಷ್ಟೇ. 아무리 우리 죄가 정확히 씻어졌다고 할지라도 죄가 씻어진 줄 알지 못하면 우리 마음은 죄에서 벗어날 수가 없기 ಎಷ್ಟು ಖಚಿತವಾಗಿ ಕೂಡ 때문입니다. ನಿನ್ನ ಪಾಪಗಳು ಕೂಡ ಕ್ಷಮಿಸಲ್ಪಟ್ಟಿದ್ದರು. ಆದ್ರೆ ನೀನು ತಿಳಿದುಕೊಳ್ಳಿಲ್ಲ ಅಂತ ಹೇಳಿದರೆ ಅದನ್ನು ನಿನ್ನ ಪಾಪದಲ್ಲಿ ನೀನು ಅದೇ ರೀತಿ 다시 ಉಳಿದುಕೊಳ್ಳುತ್ತೀಯ 말해 ನೀನು. 하나님은 우리 죄를 위하여 예수 십자가에 못 박혀서 우리 죄를 사하시는 일도 하셔야지만 우리 죄가 사했다는 ಮತ್ತಿನ್ನೊಂದು 사실을 ಮಾತನ್ನು 우리가 ಹೇಳಬೇಕೆಂದ್ರೆ ದೇವರು 깨닫게 ಯೇಸು ಕ್ರಿಸ್ತನ 해줘야 ನಿಮಿತ್ತ 할 ಆತನು ನಮ್ಮ 필요가 있습니다. ಪಾಪಗಳಿಗೋಸ್ಕರ ಅಷ್ಟೇ ಅಲ್ಲ ಸಾಯಿಸುವುದು, ಆತನು ನಮ್ಮ ಪಾಪಗಳಿಗೋಸ್ಕರ ಯೇಸು ಕ್ರಿಸ್ತನ ಅಷ್ಟೇ ಅಲ್ಲ ನಮ್ಗೆ ಸಾಯಬೇಕಾಗಿ ರಕ್ತ ಚೆಲ್ಲಬೇಕಾಗಿರೋದು. ಅದೇ ರೀತಿ ಕೂಡ ದೇವರು ನಮ್ಮ ಹೃದಯದಲ್ಲಿ ಆತನು ಕೂಡ 하나님은 우리 ತಿಳಿಸಬೇಕಾಗಿತ್ತು 죄를 ಕ್ಷಮಿಸಲ್ಪಟ್ಟಿದೆ 사하시기 ಪಾಪಗಳು ಅಂತ. 위하여 예수님을 보내 십자가에 못 박혀 죽으시게 하고 그 피를 하늘나라 성전에 뿌림으로 우리가 ನಮ್ಮ 사는 ಪಾಪಗಳು 일을 ಕ್ಷಮಿಸಲ್ಪಡುವುದಕ್ಕೋಸ್ಕರ 끝냈습니다. ದೇವರು ಯೇಸು ಕ್ರಿಸ್ತನು ಕಳಿಸಿಕೊಟ್ಟನು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತನು ಮತ್ತೆ ಆತನು ರಕ್ತವನ್ನು ತೆಗೆದುಕೊಂಡು ಹೋಗಿ ಪರಲೋಕದಲ್ಲಿ ದೇವರು ಕೂಡ ಹಚ್ಚಿದನು. ಆ 그런데 ರೀತಿ ನಮ್ಮ ಪಾಪಗಳೆಲ್ಲ 하나님께서 ಕೂಡ 우리 죄를 ಕ್ಷಮಿಸಲ್ಪಟ್ಟಿತು. 사하셨을 뿐 아니라 우리 죄가 사해졌다 할지라도 우리 죄가 사해진 줄을 모르면 우리 여전히 죄 속에 머물기 때문에 우리 마음은 죄에서 벗어날 수가 없다는 거죠. ನಮ್ಮ ಪಾಪಗಳೆಲ್ಲ ಕೂಡ ಕ್ಷಮಿಸಲ್ಪಟ್ಟಿದ್ರು ಕೂಡ ನಮ್ಮ ಹೃದಯದಲ್ಲಿ ನಾವು ತಿಳಿದುಕೊಳ್ಳಿಲ್ಲ ಅಂತ ಹೇಳಿದರೆ ನಾವಿನ್ನೂ ಪಾಪದಲ್ಲೇ ಉಳಿದುಕೊಳ್ಳುತ್ತೇವೆ. 하나님은 그 아들 예수님으로 우리 죄를 살려고 창세 전부터 ದೇವರು 하나님은 ಯೇಸು ಕ್ರಿಸ್ತನನ್ನು 준비하셨어요. ಕೂಡ ಸಿದ್ಧ ಮಾಡಿದನು. ಸೃಷ್ಟಿಗಿಂತ ಮುಂಚೆ ದೇವರು ನಮ್ಮ ಪಾಪಗಳನ್ನು 근데 이제 ಕ್ಷಮಿಸುವುದಕ್ಕೆ 하나님 예수님 우리 ಸಿದ್ಧ 죄를 ಮಾಡಿದನು. 죽으셔서 그 피를 하늘나라 성전에 뿌렸다고 ಯಾವಾಗ 했을 ದೇವರು 때 ಹೇಳಿದರು ಯೇಸು ಕ್ರಿಸ್ತನು ಕೂಡ ನಮ್ಮ ಪಾಪಗಳಿಗೂ ಸತ್ತು ಮತ್ತೆ ಆ ರಕ್ತವನ್ನು ತೆಗೆದುಕೊಂಡು ಪರಲೋಕದಲ್ಲಿ 하늘나라 성전에 ಸುರಿಸಿದನು. 우리 죄를 위해 죽으신 그 사실을 알지 못한 우리 인간들은 예수님이 죽으셨지만 내 죄가 씻어졌다고 믿어질 수 없기 때문에 우리 마음은 여전히 죄 안에 머물러 있을 ಆದ್ರೆ ನಾವು ಅದು 수밖에 ಮನುಷ್ಯರಿಗೆ 없다는 ಅದು 거죠. ತಿಳಿದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಿದರೂ ಕೂಡ ನಮ್ಮ ಪಾಪವನ್ನು ಕ್ಷಮಿಸಿದರೂ ಕೂಡ ನಾವು ನಮ್ಮ ಹೃದಯದಿಂದ 그래서 ಪಾಪದಲ್ಲಿ 이제 ಬಿಡುಕೊಳ್ಳುವುದಿಲ್ಲ. 하나님은 우리 죄를 사하시기 위해 예수님 보내시기도 했지만 우리 죄가 어떻게 사해졌다는 걸 우리에게 확실하게 깨우쳐 주셔야 할 ಮತ್ತೆ 필요가 있습니다. ದೇವರು ಮಾತ್ರ ಯೇಸು ಕ್ರಿಸ್ತನು ಮಾತ್ರ ಅಷ್ಟೆಲ್ಲ ಕಳಿಸಿಕೊಡುವುದು ಮತ್ತೆ ಆತ ನಮಗೋಸ್ಕರ ಏನೆಲ್ಲ ಮಾಡಿದನೋ ಅದನ್ನು ಕೂಡ ನಮಗೆ 그래서 ತಿಳಿಸಬೇಕಾಗಿತ್ತು. 하나님은 우리 죄가 예수님 피로 사하셨다는 그 사실을 깨닫게 해서 어떤 일을 하나 하셔야만 했습니다. ಒಂದು ಕೆಲಸ ದೇವರು ಮಾಡಬೇಕಾಗಿತ್ತು. ಯೇಸು ಕ್ರಿಸ್ತನು ನಮ್ಮ ಪಾಪವನ್ನು ತೊಳೆದಿದ್ದಾನೆ ಅಂತ ತಿಳಿಸುವುದಕ್ಕೋಸ್ಕರ. 그것을 위해서 하나님은 어느 날 모세를 시내산 위로 올라오게 했습니다. ಅದಕ್ಕೋಸ್ಕರ ದೇವರು ಅದನ್ನು ತೋರಿಸುವುದಕ್ಕೆ ದೇವರು ಮೋಶೆಯನ್ನು ಸೀನಾ ಬೆಟ್ಟಕ್ಕೆ ಕರೆದನು. 그래서 모세에게 시내산 위에서 십계명 2개 돌파는 하나님은 ಸೀನಾ 주셨습니다. ಬೆಟ್ಟದ ಮೇಲೆ ಮೋಶೆ ಹೋದನು. ದೇವರು ಅವನಿಗೆ 2 ಕಲ್ಲಿನ ಹಲಗೆ ಆಜ್ಞೆಗಳನ್ನು 모세는 ಕೊಟ್ಟನು. 40일 동안 시내산 꼭대기에 있었는데 ಮತ್ತೆ ಮೋಶೆ ಅಲ್ಲಿ ಸೀನಾ ಬೆಟ್ಟದಲ್ಲಿ 40 ದಿನಗಳ ಕಾಲ ಇದ್ದನು. 근데 그 40일 동안 모세는
뭘 했냐면 하나님이 한나라 성소를 그대로 40 ದಿನಗಳ ಕಾಲ 보여줬어요. ಆತನು ಏನು ಮಾಡಿದನು? ದೇವರು ಪರಲೋಕದಲ್ಲಿರುವಂತಹ ದೇವದರ್ಶನ ಕುರಿತಾಗಿ ಎಲ್ಲವನ್ನು ಕೂಡ 자, ತೋರಿಸಿಕೊಟ್ಟನು. 이것은 재단이야. ಇದು ಯಜ್ಞವೇದಿ, 자, 이건 물두멍이야. ಇದು ಗಂಗಾಳು, 자, 이건 떡상이야. ಇದು ನೈವೇದ್ಯದ ಮೇಜು, 자, 이거는 등대야. ಇದು ದೀಪಸ್ತಂಭ, 다음에 이거는 향단이야. ಇದು ಧೂಪವೇದಿ, 이거는 법궤야. ಇದು ಮಂಜೂಷ, 자, 이거는 속죄소야. ಇದು ವಿಮೋಚನೆ ಒಂದು ಸ್ಥಳ. 자, 이제 그 사실대로 자세히 하나님이 모세에게 보여줬어요. ದೇವರು ಮೋಶೆಗೆ ಒಂದೊಂದಾಗಿ ಎಲ್ಲವನ್ನು ಕೂಡ ಖಚಿತವಾಗಿ ತೋರಿಸಿಕೊಟ್ಟನು. 모세는 40일 동안 그 시내산 꼭대기에서 하나님 보여준 그 성소를 자세히 보았습니다. 40 ದಿನವರೆಗೂ ಕೂಡ ಮೋಶೆ ಸೀನಾಯಿ ಬೆಟ್ಟದಲ್ಲಿ ಅದನ್ನೆಲ್ಲವೂ ಕೂಡ ಕಲಿತುಕೊಂಡನು. 그리고 하나님은 모세를 시내산 내려간 뒤에 내가 산에서 보이는 그 모양 그대로 이 땅에다 ಯಾವಾಗ ಮೋಶೆ 성소를 ಬೆಟ್ಟದ ಕೆಳಗಿಳಿದು 만들어갔어요. ಹೋಗೋಕಿನ ಮುಂಚೆ ದೇವರು ಹೇಳಿದ್ದು ನಾನೇನೆಲ್ಲ ಕೂಡ ನಿನಗೆ ತೋರಿಸಿದ್ದನು ಅದೇ ರೀತಿಯಾಗಿ ಕೂಡ ನೀನು ಭೂಮಿಯ ಕೆಳಗೆ ಹೋಗಿ 그래서 모세가 ಕಟ್ಟಬೇಕು 시키면 ಅಂತ 두 개 ಹೇಳಿದನು. 돌판을 가지고 내려가서 그 백성들에게 하늘나라에 본 성전 그 모양 그대로를 좀 축소해서 작게 다시 성막을 ಮತ್ತೆ ಅದೇ 만들었어요. ರೀತಿಯಾಗಿ ಕೂಡ ಮೋಶೆ ಆಜ್ಞಾಶಾಸನಗಳ ಕೆಳಗೆ ತೆಗೆದುಕೊಂಡು ಬಂದು ಮತ್ತೆ ದೇವರು ಹೇಗೆ ಹೇಳಿದನು ಅದೇ ರೀತಿಯಲ್ಲಿ ಕೂಡ ಭೂಮಿಯ ಮೇಲೆ ಆತನು 하나님 ಕಟ್ಟಿದನು. 모세가 하늘에서 본 그대로 재단을 만들었어요. ಮತ್ತೆ ಮೋಶೆ ದೇವರು ಹೇಗೆ ತೋರಿಸಿದರು ಅದೇ ರೀತಿಯಲ್ಲಿ ಕೂಡ ಯಜ್ಞವೇದಿಯನ್ನು ಕಟ್ಟಿದನು. 두멍을 만들고 ಆತನು ಗಂಗಾಳನ್ನು ಕೂಡ ಮಾಡಿದನು. 그다음에 떡상, ಮತ್ತೆ ಅಲ್ಲಿ ಕೂಡ 향단, ಆತನು 등대 ನೈವೇದ್ಯದ 이것들을 ಮೇಜನ್ನು 만들었어요. ಕೂಡ ಉಂಟು ಮಾಡಿದನು. ಮತ್ತೆ ಅದೇ ರೀತಿ ಕೂಡ ಧೂಪವೇದಿ ಮಾಡಿದನು. ಮತ್ತೆ ಎಲ್ಲ 그리고 ಸಂಗತಿಗಳು ಆತನು 마지막으로 ಸಿದ್ಧ ಮಾಡಿದನು ಅಲ್ಲೇ. 법궤를 만들었어요. ಕೊನೆಯದಾಗಿ ಆತನು ಮಂಜೂಷನ್ನು ಕಟ್ಟಿದನು. 그리고 이제 하나님은 이스라엘에서 가르쳤습니다. ಅದಾದ ಮೇಲೆ ದೇವರು ಇಸ್ರಾಯೇಲ್ ಹೇಳಿದನು, 죄를 범했을 때 ಯಾವಾಗ ನೀವು ಪಾಪ ಮಾಡುತ್ತೀರೋ 재단불에 피를 바르고 ರಕ್ತವನ್ನು ತೆಗೆದುಕೊಂಡು ಹೋಗಿ ಯಜ್ಞವೇದಿ ಕೊಂಬುಗಳ ಮೇಲೆ ಹಚ್ಚಿರಿ. 속죄소에 피를 뿌리고 ಮತ್ತೆ ವಿಮೋಚನ ಒಂದು ಜಾಗದಲ್ಲಿ ರಕ್ತವನ್ನು 사람 ಹಚ್ಚಿರಿ ಅಂತ 아니면 ಹೇಳಿದನು. 죄가 사해진다고 가르쳤습니다. ಅದರ ಮೂಲಕ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತದೆ ಅಂತ ಹೇಳಿದನು. 여러분 그건 실제로 죄를 사하기도 ಅದು 했지만 ನಿಜವಾಗಿಯೂ ಕೂಡ ಅದು ನಮ್ಮ ಪಾಪಗಳನ್ನು ತೊಳೆದು ಪಟ್ಟಿತು 그 ಅಲ್ಲಿ. 제사는 영원한 속죄를 이룰 수 없기 때문에 별 의미를 가해다 줄 수는 ಆದ್ರೆ ಆ 없었어요. ತರದ ಒಂದು ಯಜ್ಞಗಳೆಲ್ಲವೂ ಕೂಡ ನಮ್ಮ ಪಾಪಗಳು ನಿತ್ಯವಾಗಿ ತೊಳೆಯುವುದಿಲ್ಲ, ಅದಕ್ಕೆ 그러나 ಅರ್ಥ 하나님이 ಇರುವುದಿಲ್ಲ. 그 속죄 제사를 드리는 그것에 통해서 이스라엘에게 무슨 ಈ 이야기를 ಒಂದು 하고 ಈ ಒಂದು ಯಜ್ಞಗಳ ಮೂಲಕ ದೇವರು ಇಸ್ರಾಯೇಲರಿಗೆ ಈ ಒಂದು ಸಂಗತಿಯನ್ನು 하나님의 ಕಲಿಸಬೇಕಾಗಿತ್ತು. 법에는 어떻게 죄가 사해지는 그것을 이스라엘 백성들에게 하나님은 가르쳐 주기를 ದೇವರು ಆ ಒಂದು 원했습니다. ಆಜ್ಞೆಗಳ ಮೂಲಕ ತೋರಿಸಬೇಕಾಗಿತ್ತು ಹೇಗೆ ಇಸ್ರಾಯೇಲರ ಕೂಡ ಪಾಪಗಳು 그래서 ತೊಳೆಯಲ್ಪಡುತ್ತದೆ 그들은 ಅಂತ. 그 재단에 땅에 하늘에 있는 모형을 따라 지은 재단에다가 피를 뿌리고 그 다음에 뿔에 피를 바르고 속죄 피를 뿌리면 죄 사하는 일들을 계속 ಭೂಮಿ 해왔어요. ಮೇಲಿರುವಂತಹ ದೇವದರ್ಶನಗಳ ಮೇಲೆ ನಿರಂತರವಾಗಿ ಅವರು ಹೋರಿಗಳನ್ನು ಕುರಿಗಳನ್ನು ಕೊಯ್ದು ಅವರೆಲ್ಲ ಕೂಡ ಪಾಪ ಕ್ಷಮಾಪಣೆ 그래서 그들은 ಮಾಡಿಕೊಳ್ಳಬೇಕಾಗಿತ್ತು. 이제 죄를 사는 그 제사를 계속 하면서 이제 하나님은 이것은 ನಿರಂತರವಾದವರೆಲ್ಲರೂ 모형이라고 ಕೂಡ 말했어요. ಯಜ್ಞವನ್ನು ಕೊಡುತ್ತಿರಬೇಕಾದ್ರೆ ಯಾರು ಸಮರ್ಪಣೆ ಕೊಡಬೇಕಾದ್ರೆ ದೇವರು ಇದನ್ನು ಹೇಳಿದ್ದು ನೀವೆಲ್ಲವೂ ಕೂಡ 그래서 ಒಂದು 늘 ಸ್ವರೂಪ ಅಷ್ಟೇ 아, ಅಂತ. 죄를 이렇게 하면 죄가 씻어주는구나 그 사실을 ಇಸ್ರಾಯೇಲ್ ಪ್ರತಿ 깨달았어요. ಸಾರಿ ಕೂಡ ತಿಳಿದುಕೊಳ್ಳುತ್ತಿದ್ರು ಇದು ನಾವು ಪಾಪ ಕ್ಷಮಾಪಣೆ ಮಾಡಬೇಕೆಂದರೆ ಈ ರೀತಿಯಾಗಿ ನಾವು 이스라엘은 죄를 ಮಾಡಬೇಕು 지을 ಅಂತ. 때마다 양이나 그 염소를 잡아서 죄를 사는 ಯಾವ 일을 ಇಸ್ರಾಯೇಲರು ಕೂಡ 했어요. ಪಾಪ ಮಾಡುತ್ತಿದ್ದರು ಅವರು ಹೋರಿ ಆಗಲಿ ಕುರಿಗಳನ್ನಾಗಿ ತೆಗೆದುಕೊಂಡು ಬರಬೇಕಾಗಿತ್ತು ಅವರ ಪಾಪಗಳು ಕ್ಷಮಾಪಣೆ 죄는 그들 ಆಗುವುದಕ್ಕೆ. 삶 속에 깊이 들어와서 관여를 했고 ಪಾಪ ಅವರ ಜೀವಿತದಲ್ಲಿ ಆಳವಾಗಿ ಪ್ರವೇಶ ಮಾಡಿತು. 그래 죄에서 벗어나기 위해서 그들 삶 속에 제사라는 게 늘 함께 ಅವರು 존재했어요. ಪಾಪದಿಂದ ಬಿಡುಗಡೆಗೊಳ್ಳೋದಕ್ಕೋಸ್ಕರ ಪ್ರತಿ ಸಾರಿ ಕೂಡ ಯಜ್ಞವನ್ನು ಕೊಡಬೇಕಾಗಿತ್ತು. 제사를 드리며 죄를 늘 사하고 있었습니다. ಅವರು ಅವನು ಸಮರ್ಪಣೆ ಕೊಡೋದ್ರ ಮೂಲಕ ಅವರು ಪಾಪ ಕ್ಷಮಾಪಣೆಯನ್ನು 이제 하나님 ಹೊಂದಿಕೊಳ್ಳುತ್ತಿದ್ದರು. 그 제사를 드리게 한 그 목적이 어딨냐면 ದೇವರ ಉದ್ದೇಶ ಅವರು ಸಮರ್ಪಣೆ ಕೊಡಬೇಕು ಅಂತ ಮಾಡಿದನು. 예수님께서 또 그런 방법으로 이제 땅에 있는 성소가 아닌 하늘에 있는 ಆದ್ರೆ ಅದೇ 성전에 ಒಂದು ವಿಧಾನದಲ್ಲಿ 올라가서 ದೇವರು ಕೂಡ 피를 뿌리셨어요. ತೋರಿಸಿಕೊಟ್ಟನು. ಯೇಸು ಕ್ರಿಸ್ತನು ಬಂದು ಸಾಯುತ್ತಾನೆ, ಆದ್ರೆ ಆತನು ಭೂಮಿ ಮೇಲಿರುವಂತಹ ದೇವದರ್ಶನಗಳ ಮೇಲೆ ರಕ್ತವನ್ನು ಚೆಲ್ಲುವುದಿಲ್ಲ, ಆತನು ಪರಲೋಕದಲ್ಲಿ 그래서 ಹೋಗಿ 이제 그 ರಕ್ತವನ್ನು 이스라엘 ಚೆಲ್ಲುತ್ತಾನೆ ಅಂತ 백성들이 ತೋರಿಸಿಕೊಟ್ಟನು. 예수님이 십자가에 못 박혀 죽으신 그 죽음 그리고 그의 부활 그리고 그 피를 하늘 성전에 뿌린 그 사실을 ಎಲ್ಲರೂ 깨닫게 ಕೂಡ 됐어요. ಯೇಸು ಕ್ರಿಸ್ತನ ಒಂದು ಪುನರುತ್ಥಾನ ತಿಳಿದುಕೊಂಡರು. ಆತನು ಸತ್ತು ಮತ್ತೆ ಆತನು ರಕ್ತವನ್ನು ತೆಗೆದುಕೊಂಡು ಹೋಗಿ ಪರಲೋಕದಲ್ಲಿರುವಂತಹ ದೇವದರ್ಶನಗಳ ಮೇಲೆ ಚೆಲ್ಲಿದನು ಅಂತ ತಿಳಿದುಕೊಂಡರು. 그래서 그 예수님이 십자가의 피를 볼 때 아 저렇게 해서 죄가 사해지고 ಈ ರೀತಿಯಾಗಿ ಕೂಡ ರಕ್ತ ನೋಡುವಾಗ ಈ ರೀತಿಯಾಗಿ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಗೊತ್ತಾಗುತ್ತದೆ. 그러니까 그들이 이제 속죄 제사를 드린 그 제사와 예수 그때 그 죽음 그것이 하나로 연결되기 시작했어요. ಅಲ್ಲಿಯವರು ಕೂಡ ಅವರು ದೋಷ ಪರಿಹಾರವನ್ನು ಕೊಟ್ಟರು. ಯಾವಾಗ ಯೇಸು ಕ್ರಿಸ್ತನ ಸತ್ತನು ಅವೆರಡು ಕೂಡ ಒಂದಾಯಿತು. 이제 그들은 뭘 알게 됐습니까? ಈಗ ಅವ್ರಿಗೇನು ತಿಳಿದುಕೊಂಡರು ಈಗ? 아 그래 이러한 방법으로 우리가 양을 잡아 제사 드린 것처럼 예수님이 하나님의 어린 양이 ಈ ಒಂದು 되셨구나. ವಿಧಾನದಲ್ಲಿ ನಾವು ಹೇಗೆ
ಕುರಿಗಳನ್ನು ಕೂಡ ಬಲಿ ಕೊಟ್ಟು ಅದೇ ರೀತಿಯಾಗಿ ಕೂಡ ಯೇಸು ಕ್ರಿಸ್ತನು ಬಂದು ನಮಗೋಸ್ಕರ 근데 ಸಾಯುತ್ತಾನೆ. 예수님은 그 피를 가지고 하늘나라 성소에 ಯೇಸು ಕ್ರಿಸ್ತನ ರಕ್ತವನ್ನು 뿌리셨구나. ತೆಗೆದುಕೊಂಡು ಹೋಗಿ ಪರಲೋಕದಲ್ಲಿರುವಂತಹ ದೇವದರ್ಶನಗಳ ಮೇಲೆ ಆತನು 그리고 우리 ಯಜ್ಞವೇದಿಕೆಯನ್ನು 땅에 드린 ಹಚ್ಚುತ್ತಾನೆ. 이 제사 어디까지나 모형이고 ನಾವು ಭೂಮಿ ಮೇಲೆ ಕೊಟ್ಟಂತ ಒಂದು ಸಮರ್ಪಣೆಗಳೆಲ್ಲವೂ ಕೂಡ ಒಂದು ಸ್ವರೂಪ ಅಷ್ಟೇ. 어디까지나 순간적인 죄를 ಇವೆಲ್ಲವೂ 사하지만 ಕೂಡ ನಮ್ಮ ತಾತ್ಕಾಲಿಕ ಪಾಪಗಳನ್ನು ಕ್ಷಮಿಸುತ್ತದೆ ಅಷ್ಟೇ. 예수님은 영원한 속죄를 ಆದ್ರೆ 이루셨구나. ಯೇಸು ಕ್ರಿಸ್ತನು ನಿತ್ಯ ವಿಮೋಚನೆಯನ್ನು ಕೂಡ ಮಾಡಿ ಮುಗಿಸಿದನು. 그래서 예수님 우리 죄를 영원히 그 십자가에 ಯೇಸು 씻으신 ಕ್ರಿಸ್ತನು ನಮ್ಮ 거구나. ಪಾಪಗಳನ್ನು ನಿತ್ಯವಾಗಿ ಆತನು ಎಲ್ಲವೂ ಕೂಡ ಕ್ಷಮಿಸಿದನು 그 ಶಿಲುಬೆಯಲ್ಲಿ. 피를 가지고 하늘나라 성소에 뿌림으로 ಆತನು 말미암아 ಪರಲೋಕದಲ್ಲಿರುವಂತಹ ಒಂದು ಕೃಪಾಸನದ ಮೇಲೆ ರಕ್ತವನ್ನು ಚೆಲ್ಲಿದ 내 죄가 ಮುಖಾಂತರ 사해졌구나. 그걸 깨닫게 하기 위하여 ನನ್ನ ಪಾಪಗಳು ಕೂಡ ಕ್ಷಮಿಸಲ್ಪಟ್ಟಿದೆ ಅದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ 내 죄가 다 씻어졌네. 그걸 하나님이 깨우쳐 주기를 ಮತ್ತೆ 원했어. ದೇವರು ಕೂಡ ನಮಗೆ ತಿಳಿಸಬೇಕಾಗಿತ್ತು ನನ್ನ ಎಲ್ಲಾ ಪಾಪಗಳು ಕೂಡ ತೊಳೆಯಲ್ಪಟ್ಟಿದೆ ಅಂತ. 여러분 우리가 그 방주에 역청을 칠했을 때 ಯಾವಾಗ ಅವ್ರು ನಾವೆಲ್ಲಿ ರಾಳವನ್ನು ಹಚ್ಚುತ್ತಿದ್ದರೋ 그냥 바깥 부분만 칠하면 되잖아요. ಅವ್ರು ಬರೀ ಅವರಾಗ ಹಚ್ಚಬೇಕಾಗಿತ್ತು ಅಷ್ಟೇ. 바깥 부분에 하나님이 방주를 보았으면 ದೇವರು ಹೊರಗಿಂದ ನಾವೇ ನೋಡಿದನು. 자, 그 방주 안에 그 하나님의 그 사랑하는 노아의 식구들이 사는데 ಮತ್ತೆ ನಾವೇ ಒಳಗೆ ನೋಡುವಾಗ ಪ್ರೀತಿ ಉಳ್ಳ ನಾವು 거기에 ನೋಡುವ ಒಂದು 많은 ಕುಟುಂಬ 그 ಇದೆ. 짐승들이 거기 있는데 ಮತ್ತೆ ಬಹಳಷ್ಟು ಕೂಡ ಪ್ರಾಣಿಗಳಿದೆ ಒಳಗೆ. 방주에 물이 들어가면 안 되지. ಆತನು ನಾವೇ ಒಳಗೆ ನೀರು ಹೋಗಲಿಕ್ಕೆ ಬಿಡಲಿಲ್ಲ. 그러니까 방주 밖에 역청을 칠한 거, 하나님, 방주에 물이 안 들어가겠구나. 하고 ಅದಕ್ಕೋಸ್ಕರ 하나님이 ದೇವರು ನಾವೇ ಹೊರಗೆ ಆತನ ರಾಳವನ್ನು ಹಚ್ಚಿಸಿದರು. ಮತ್ತೆ ಯಾವಾಗ ನೋಡುತ್ತಾನೋ ಈಗ ರಾಳ ಇದೆ ಒಳಗೆ ನೀರು ಹೋಗುದಿಲ್ಲ ಅಂದುಕೊಳ್ಳುತ್ತಾರೆ 중요한 ಅಂದುಕೊಳ್ಳುತ್ತಾನೆ. 것은 그들 방주에 이제 모든 것이 저 역청이 칠해져서 안심이 ಮತ್ತೆ 됐지만 ಹೇಳಿದಾದ್ರೆ ನಾವೇ ಹೊರಗೆ ಎಲ್ಲವೂ ಕೂಡ ರಾಳ ಇದೆ ಅವರು ರಕ್ಷಣೆ ಅಂದುಕೊಂಡಿದ್ದಾರೆ. ಆದರೆ 그 방주 안에 있는 노아는 그 식구들은 밖에 있는 역청을 볼 수가 ಆದ್ರೆ 없다는 ನೋಹ 거예요. ಮತ್ತೆ ನೋಹನ ಕುಟುಂಬದರೆಲ್ಲರೂ ಕೂಡ ಆ ಒಂದು ನಾವೇ ಹೊರಗಿರುವಂತ ರಾಳವನ್ನು ಅವರು ನೋಡುವುದಿಲ್ಲ. 방주 안으로 물이 스며들면 ಔಷಧಿ 어떡하지? ಮಾಡ್ತಿದ್ದಾರೆ ನೀರು ಒಳಗೆ ಬಂದರೆ ಏನು ಮಾಡುವುದು ಅಂತ ಚಿಂತೆ ಮಾಡುತ್ತಿದ್ದಾರೆ. 그래서 하나님은 노아에게 방주 안에도 역청을 칠해라. ಅದಕ್ಕೋಸ್ಕರ ದೇವರು ನೋಹನಿಗೆ ಹೇಳುದು ಅದೇ ರೀತಿಯಾಗಿ ಕೂಡ ರಾಳವನ್ನು ನೀನು ನಾವೇ ಒಳಗೆ ಹಚ್ಚು ಅಂತ. 방주 바깥에 있는 역청을 보고 우리가 안전할 거다 하고 ದೇವರು ಅದೇ 믿으시는 ರೀತಿಯಾಗಿ ಕೂಡ 거죠. ನೋವನ್ನು ನಾವೇ ಹೊರಗೆ ನೋಡುತ್ತಾನೆ. ಅವರೆಲ್ಲರೂ ಕೂಡ ಈಗ ಹುಷಾರಾಗಿದ್ದಾರೆ 그러면 ಅಂತ. 노아 그 식구들은 안에 있는 역청을 보면서 역청이 칠해졌구나. 이제는 ಅದೇ 물이 ರೀತಿಯಾಗಿ 들어오지 ಕೂಡ ನೋಹ ಮತ್ತೆ 않겠다 ನೋಹನ 하고 ಕುಟುಂಬದೆಲ್ಲರೂ 안심을 ಕೂಡ 하는 ಆ 거죠. ಒಂದು ನಾವೇ ಒಳಗಿರುವಂತ ರಾಳವನ್ನು ನೋಡಿ ಹೌದು ನಾವು ಕೂಡ ಈಗ ನೀರು ಒಳಗೆ ಬರುವುದಿಲ್ಲ, ನಾವು ಕೂಡ 하나님은 그 ಸುರಕ್ಷಿತವಾಗಿದ್ದೇವೆ 예수 ಅಂತ 흘린 그 ತಿಳಿದುಕೊಳ್ಳುತ್ತಾರೆ. 피를 보시면서 이제 사람들의 죄가 다 씻어졌구나 하고 그렇게 ದೇವರು 하나님 ಅವನು 믿으시고 ಶಿಲುಬೆಯಲ್ಲಿ ನೋಡಿ 안심하시는 ಎಲ್ಲ ಜನರ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲ ಜನರ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಆತನು ತಿಳಿದುಕೊಂಡು ಆತನು ಜನರೆಲ್ಲರೂ ಕೂಡ 근데 ಸುರಕ್ಷಿತವಾಗಿ 우리는 ಇದ್ದಾರೆ 안에 ಅಂತ ಅಂದುಕೊಳ್ಳುತ್ತಾನೆ. 있는 방주를 놓아시고 안에 있는 방주를 보고 하듯이 예수님께서 우리 죄를 위해 저 죄를 사했다는 게 ಅದೇ ರೀತಿಯಾಗಿ ಕೂಡ ನೋಹ 하나님만 ಮತ್ತೆ 봐야 ನೋಹನ 돼. 우리도 ಕುಟುಂಬದೆಲ್ಲರೂ 보고 ಕೂಡ 알아야 ಒಂದು 한다. ನಾವೇ ಒಳಗಿದ್ದಂತ ರಾಳನ್ನು ನೋಡುವ ಹಾಗೆ ದೇವರು ಮಾತ್ರ ಯೇಸು ಕ್ರಿಸ್ತನ ರಕ್ತವನ್ನು ನೋಡುವುದು ಅಷ್ಟೇ ಅಲ್ಲ, ಶಿಲುಬೆಯಲ್ಲಿ ಸುರಿತಿದ್ದು ನಾವು ಕೂಡ ಆ ಒಂದು ರಕ್ತವನ್ನು 하나님 ನೋಡಬೇಕು. 우리가 사해진 게 사실이고 ಅದು ನಿಜ. ದೇವರ ಕಣ್ಣಲ್ಲಿ ನಮ್ಮ ಪಾಪಗಳೆಲ್ಲ ಕೂಡ ಕ್ಷಮಿಸಲ್ಪಟ್ಟಿದ್ದು. 우리도 십자가를 보면서 예수님의 피로 우리 죄가 씻어졌구나. 그걸 확실히 우리가 ಮತ್ತೆ ಅದೇ 깨닫게 ರೀತಿಯಲ್ಲಿ 됩니다. ಕೂಡ ನಾವು ಶಿಲುಬೆಯಲ್ಲಿ ನೋಡುವಾಗ ಹೌದು ಯೇಸು ಕ್ರಿಸ್ತನ ರಕ್ತ ಸುರಿಸಲ್ಪಟ್ಟ ನಿಮಿತ್ತ ನಮ್ಮ ಪಾಪಗಳೆಲ್ಲ ಕೂಡ ಕ್ಷಮಿಸಲ್ಪಟ್ಟಿದೆ ಅಂತ 그때 ನಾವು ನಂಬುತ್ತೇವೆ. 우리는 마음이 이 죄에서 벗어나는 거죠. ಅದಾದ ಮೇಲೆ ನಮ್ಮ ಹೃದಯದಲ್ಲಿರುವಂತ ಬಿಡುಗಡೆ ಹೊಂದಿಕೊಳ್ಳುತ್ತೇವೆ. 죄가 씻어지는 것도 ನಿಜವೂ ಕೂಡ 중요하지만 ಬಹಳ ಪ್ರಾಮುಖ್ಯತೆ ನಮ್ಮ ಪಾಪಗಳೆಲ್ಲ ಕೂಡ ನಿಜವನ್ನು ತೊಳೆಯಲ್ಪಟ್ಟಿದೆ 내 ಅಂತ. 마음이 죄에서 벗어나는 것도 ಅದೇ ರೀತಿ 중요합니다. ಕೂಡ ಬಹಳ ಪ್ರಾಮುಖ್ಯತೆ ನಿನ್ನ ಹೃದಯ ಕೂಡ ಒಂದು ಪಾಪದಿಂದ ಬಿಡುಗಡೆ 내 ಹೊಂದಿಕೊಳ್ಳಬೇಕು. 마음이 죄에서 벗어나도록 하기 위하여 ದೇವರು ನಮ್ಮ ಹೃದಯದಲ್ಲಿ ಪಾಪಗಳಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ 예수님이 십자가에 못 박혀 죽으셨을 뿐 아니라 하늘나라 성전에 더 되는데 일부러 이 땅에 성소를 만들고 속죄제하는 걸 보여주신 것입니다. ಯೇಸು ಕ್ರಿಸ್ತನು ಮತ್ತೆ ಪರಲೋಕದಲ್ಲಿ ಮಾತ್ರ ದೇವಸ್ಥಾನ ಉಂಟು ಮಾಡಲಿಲ್ಲ, ಅದೇ ರೀತಿ ದೇವಸ್ಥಾನ ಕೂಡ ಭೂಮಿಯಲ್ಲಿ ಉಂಟು ಮಾಡಿದನ್ನು 심으로 ನೋಡುವುದಕ್ಕೆ 우리의 모든 죄는 ಯೇಸು 사해졌습니다. ಕ್ರಿಸ್ತನ ಮರಣದ ಮೂಲಕ ನಮ್ಮೆಲ್ಲಾ ಪಾಪಗಳು ತೊಳೆಯಲ್ಪಟ್ಟಿದೆ. 이제 우리가 두 번째 우리 마음이 예수님 십자가에 죽은 내 죄가 사해진 걸 깨달아야 ಎರಡನೇದಾಗಿ ನಾವೆಲ್ಲ ಕೂಡ ತಿಳಿದುಕೊಳ್ಳಬೇಕು, ಯೇಸು ಕ್ರಿಸ್ತನ ಮರಣ ನಮ್ಮ ಎಲ್ಲಾ ಪಾಪಗಳನ್ನು ಕೂಡ ಕ್ಷಮಿಸಿದೆ ಅಂತ 한다는 것입니다. ನಾವು ಅದನ್ನು ನಂಬಬೇಕು. 그럴 때 예수님이 정말 구원이 여러분 속에 이루어지는 것입니다. ಆಗ ಯೇಸು ಕ್ರಿಸ್ತನ ರಕ್ಷಣೆ ನಮ್ಮ ಜೀವಿತದಲ್ಲಿ ತುಂಬುತ್ತದೆ. 오늘 여기까지 말씀드리겠습니다. ಇವತ್ತು ಇಲ್ಲಿವರೆಗೂ ಮಾತಾಡುತ್ತೇನೆ ನಾನು. 다음 시간 여러분 안녕히 계십시오. ಮುಂದಿನ ಭಾಗದಲ್ಲಿ ಕೂಡ ಹುಷಾರಾಗಿರ್ರಿ. 감사합니다. ಧನ್ಯವಾದ.